ದಿಢೀರ್ ಅಂತ ಒಂದು ಪಾರ್ಸೆಲ್ ಬಂತು ನೋಡಿ. ಯಾರು ಕಳಿಸಿದ್ದು ಗೊತ್ತಾ? ಲೆಟರ್ ಓದಿ ತುಂಬ ಖುಷಿ ಆಯಿತು ನನಗೆ. ನೋಡ್ಬೋದು, ಸಿಕ್ಕಾಪಟ್ಟೆ ಎಮೋಷ್ನಲ್ ಆಯಿತು ನನಗೆ ಈ ರೀತಿ ಲೆಟರ್ ಬಂದಿರೋದು. ಸೊ ಯಾರು ಕಳಿಸಿದ್ದು ಏನು ಅಂತ ಪೂರ್ತಿ ವಿಡಿಯೋ ನೋಡಿ. ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಬದನೆಕಾಯಿ ಒಂದು ಮಾತ್ರ ಬೆಳೆದಿತ್ತು. ಸೊ ಈಗ ನೋಡಿ ತುಂಬ ಬೆಳೆದಿದ್ದಾವೆ. ಮೋಸ್ಟ್ಲಿ ಇದೊಂದು 20 ಡೇಸ್ ಆದಮೇಲೆ ತೆಗೆದಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಾಗಿದೆ ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ನೋಡಿ, ಹಿಟ್ಟು ಈ ರೀತಿ ಬರಬೇಕು ಉಕ್ಕಿ. ಸೊ ನೋಡಿ, ಮುಟ್ಟಿದ್ರೆ ಈ ರೀತಿ ಅನಿಸ್ಬೇಕು. ಹಿಂಗಿದ್ರೆ ಹಿಟ್ಟು ಕರೆಕ್ಟ್ ಮೆಥಡಲ್ಲಿ ಮಾಡಿದ್ದೀವಿ ಅಂತ ಅರ್ಥ. ಓಕೆನಾ? ದೋಸೆ ಕೂಡ ತುಂಬ ಸಾಫ್ಟಾಗಿ ಬರ್ತವೆ. ಇಷ್ಟಿಟ್ಟು ಮಾತ್ರ ತಗೊಂಡಿದ್ದೀನಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಚಿನ್ನಿಗೆ ಖಾರ ಹಾಕಿ ಮಾಡಿಕೊಡ್ಬೇಕು. ಸೊ ಹಾಗಾಗಿ ಖಾರ ಹಾಕಿ ಮಾಡಿಕೊಟ್ಟಿದ್ದೀನಿ. ಆಗಲೇ ತಿಂತಾ ಇದ್ದಾನೆ ನಮ್ಮ ಚಿನ್ನು. ಮುದ್ದು ಬಂಗಾರ ಇದು, ಕರಿಯ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದಿಢೀರಂತ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗೆ ಪಟ್ ಅಂತ ತರಿಸ್ಕೊಂಡು ತೊಳಿತಾ ಇದ್ದೀನಿ. ಬಟ್ ನನ್ನ ಒಂದು ಟೇಸ್ಟ್ ನನಗೆ ತಿನ್ನೋಕ್ಕೆ ಮನಸ್ಸಿಲ್ಲ ಇವತ್ತು. ಹಾಗಾಗಿ ಆಂಟಿಗೆ ಹೇಳಿದ್ದೀನಿ ಮಾಡೋಕ್ಕೆ. ಅವರು ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾರೆ. ಸೊ ಅವರು ಹಾಗಾಗಿ ಆ ಒಂದು ಟೇಸ್ಟ್ ಜೊತೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೊ ನೋಡಬಹುದು, ಆಂಟಿ ಮಾಡ್ತಾ ಇದ್ದಾರೆ. ಹೋಗ್ಬೇಕಾ ಕೆಲಸಕ್ಕೆ? ಎಲ್ಲಿಗಿಲ್ಲ, ಕೇಳಿದೆ ಯಾವಾಗೈತಂತ. ರೋಯಿಗೆ ಒಂದು 4 ಪೀಸ್ ತೆಗ್ಯಾನ. ಅದೊಂದು ಇನ್ನೊಂದು 4 ತೆಗ್ಯಾನ. ಇದೇ ನೋಡಿ ನಮ್ಮ ಸ್ಕೂಟಿ, ನನ್ನ ಸ್ಕೂಟಿ. ಇದು 2021ರಲ್ಲಿ ತಗೊಂಡಿರುವಂತಹ ಸ್ಕೂಟಿ. ನನ್ನ ಬರ್ತ್ಡೇಗೆ ನಮ್ಮಣ್ಣ ಗಿಫ್ಟ್ ಮಾಡಿದ್ರು ಅವಾಗೆ. ಸೊ ರಾಯಲ್ ಬ್ಲೂ ಅಲ್ಲಿದೆ. ನನ್ನ ಕಿಂಗ್ ಇದು. ಫಸ್ಟ್ ಸ್ವಲ್ಪ ಹಾಕು, ಪೀಸಿಗೆ ಖಾರ ಜಗ್ಗಿ ಆಗ್ಬಿಡ್ತದೆ ಮತ್ತೆ. ಹಿಂದಗಡೆ ಇನ್ನೊಂದು ಸ್ವಲ್ಪ ಹಾಕೋಣ.
ತುಂಬ ತುಂಬ ಖರಾಬಾಗಿದ್ದೀನಿ ನಾನು. ಆಯ್ತೆ ಸೊ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಬ್ಯಾಂಗ್ಳೂರಲ್ಲಿ ಇರ್ತಾಳೆ, ಗಾಯತ್ರಿ ಅಂತ. ಅವಳು ಫೆಸ್ಟಿವಲ್ಗೆ ನನ್ನ ಒಂದು ಸ್ಯಾರಿ ಮ್ಯಾಚಿಂಗಿಗೆ ಬಳೆಗಳನ್ನು ಮಾಡಿ ಕಳಿಸಿರ್ತಾಳೆ. ಸೊ ಆ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ ಬಳೆಗಳ ಜೊತೆ ಏನೇನು ಕಳಿಸಿದ್ಲು ಅನ್ನೋದ್ರ ಒಂದು ಡೀಟೇಲ್ಸ್ ಸಿಗುತ್ತೆ. ನನಗಂತೂ ಈ ಪಾರ್ಸಲ್ ನೋಡಿ ತುಂಬ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸ್ವೀಟಿ, ಥ್ಯಾಂಕ್ ಯು ಸೋ ಮಚ್. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ. ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಐಟಮ್ಸ್ ಇದರಲ್ಲಿದ್ದಾವೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಅವಳೇ ಕೈಯಾರ ಮಾಡಿ ಕಳಿಸಿರ್ತಕ್ಕಂಥ ಬಳೆಗಳು ಸ್ಯಾರಿ ಮ್ಯಾಚಿಂಗಿಗೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾಳೆ. ಪಾಪ ಆರಾಮಿಲ್ಲ ಅಂತ ಹೇಳಿದ್ರು ಸಹ ನನಗೋಸ್ಕರ ಕೂತ್ಕೊಂಡು ನೈಟೆಲ್ಲ ಮಾಡಿ ಕಳಿಸಿರ್ತಕ್ಕಂಥದ್ದು. ಸೊ ಪ್ಯಾಕಿಂಗ್ ಕೂಡ ತುಂಬ ಅಫಿಷಿಯಲ್ಲಾಗಿ ಮಾಡಿದ್ದಾಳೆ. ಆ್ಯಕ್ಚುಲಿ ನಮ್ಮೊಂದು ಜೀವನದಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಎಲ್ರಿಗೂ ಸಿಗುತ್ತೆ. ಬಟ್ ಅದರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಸಿಗೋದು ಕೆಲವ್ರಿಗೆ ಮಾತ್ರ. ನನಗೆ ತುಂಬ ಒಂದು ಅಂತ ಹೇಳ್ಕೊಳ್ಳೋ ಅಂಥ ತುಂಬ ಜನ ಫ್ರೆಂಡ್ಸ್ ಏನಿಲ್ಲ, ಬಟ್ ಒಂದು 4-5 ಜನ ಇದ್ದಾರೆ. ಐ ಥಿಂಕ್ ಕರೆಕ್ಟಾಗಿ ಹೇಳಬೇಕಂದ್ರೆ ಒಂದು 5 ಮೆಂಬರ್ಸ್ ಇದ್ದಾರೆ. ಸೊ ತುಂಬ ಪುಣ್ಯ ಮಾಡಿದ್ದೀನಿ ಅಂತಲೇ ಅನ್ಕೋಬೋದು ಅವ್ರನ್ನೆಲ್ಲ ಪಡೆಯೋದಕ್ಕೆ. ಸೊ ಅದರಲ್ಲಿ 5 ಜನದಲ್ಲಿ ಗಾಯತ್ರಿ ಕೂಡ ಒಬ್ಬರು. ಸೊ ಗಾಯತ್ರಿ ನನಗೆ ಅವಳು ಸಿಕ್ಕಿದಾಗೆಲ್ಲ ಹೇಳ್ತೀನಿ ಅವಳ ಸ್ಟೋರಿ ಎಲ್ಲ, ಅವಳು ಹೆಂಗೆ ಸಿಕ್ಕಿದ್ಲು ನನಗೆ ಅಂತ. ಸದ್ಯಕ್ಕೆ ನೋಡಿ ಅವಳು ಏನೇನು ಕಳಿಸಿದ್ದಾಳೆ ಅಂತ. 2 ಜೊತೆ ಇಯರಿಂಗ್ಸ್ ಇಟ್ಟಿದ್ಲು. ಸೊ ಬ್ಯೂಟಿಫುಲ್ ಆಗಿರೋ ಒಂದು ಬ್ಯಾಂಗಲ್ಸನ್ನು ಅವಳೇ ಪ್ರಿಪೇರ್ ಮಾಡಿ ಕಳಿಸಿರ್ತಕ್ಕಂಥದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಈ ಥರ ಬ್ಯಾಂಗಲ್ಸ್ ನಾನು ಹಿಂದೆ ಯಾವಾಗಲೂ ಹಾಕಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಬ್ಯಾಂಗಲ್ಸ್ನ ಹಾಕಿರೋದು. ತುಂಬ ಖುಷಿ ಆಯಿತು ನನಗೆ. ಆ್ಯಸ್ ಅ ಫ್ರೆಂಡ್ ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾಳೆ. ಈಗಿನ ಕಾಲದಲ್ಲೂ ಯಾರು ಈ ರೀತಿ ಮಾಡ್ತಾರೆ. ಜೊತೆಗೆ ಒಂದು ಲೆಟ್ರ್ ಕೂಡ ಕಳಿಸಿದ್ಲು ನನಗೆ. ಆ ಲೆಟ್ರ್ ಅಂತೂ ಓದಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನೊಂಥರ 90s ಇದ್ದಂಗೆ, ನಾನು 90ಸಲ್ಲೇ ಹುಟ್ಟಿರೋದು. ಬಟ್ ತುಂಬ ಹಳೆಯ ಕಾಲದ ಪದ್ಧತಿಗಳನ್ನ ಭಾಳ ಇಷ್ಟಪಡ್ತೀನಿ. ಅದರಲ್ಲೂ ಲೆಟರ್ ಓದೋಕ್ಕಂಥದ್ದು, ಹಾಗೆ ಚಿಕ್ಕ ಪುಟ್ಟ ಇರ್ತದಲ್ಲ ಹಳೆಯ ಕಾಲದ್ದು, ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೋಡಿ ನನ್ನ ಪ್ರೀತಿಯ ಗೆಳತಿಗೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪಾಸ್ ಮಾಡಿ ಕೂತ್ಕೋಬೋದು. ಒಂದು ಕೊನೆ ಕವನ ಕೂಡ ಬರೆದಿದ್ದಾಳೆ, ಅದು ತುಂಬ ಇಷ್ಟ ಆಯಿತು. ಸೊ ಫೈನಲಿ ನನಗೆ ಇಂಥ ಬ್ಯೂಟಿಫುಲ್ ಬಳೆಗಳನ್ನು ಮತ್ತು ಸ್ಯಾರಿ ಪೆನ್ ಹಾಗೆ 2 ಜೊತೆ ಇಯರಿಂಗ್ಸು ಕಳಿಸ್ಕೊಟ್ಟಿದ್ದಾಳೆ. ಸೊ ಒಂದು ಲೆಟ್ರ್ ಜೊತೆಗೆ ನನಗೆಲ್ಲದಕ್ಕಿಂತ ಲೆಟ್ರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೋಡ್ಬೋದು ಬ್ಯೂಟಿಫುಲ್ ಬ್ಯಾಂಗಲ್ಸ್. ನಿಮಗೂ ಏನಾದರೂ ಈ ರೀತಿ ಬ್ಯಾಂಗಲ್ಸ್ ಬೇಕಿದ್ದರೆ ತುಂಬ ಕಡಿಮೆ ದರದಲ್ಲೇ ಮಾಡಿಕೊಡ್ತಾಳೆ. ಸೊ ಅವಳೊಂದು ಮೀಶೋದಲ್ಲಿ ಕೂಡ ಅವೈಲೇಬಲ್ ಇರ್ತಾಳೆ. ಸೊ ಆ ಲಿಂಕ್ ಎಲ್ಲ ಬಯೋದಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ನೋಡ್ಬೋದು, ಅವಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ಸ್ಟಾ ID ಕೂಡ ಇದೆ, ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನು ಬೇಕಂದರೂ ಮಾಡಿಕೊಡ್ತಾಳೆ, ಅಂದರೆ ಕಸ್ಟಮೈಸ್ಡು.
ಸೊ ನೀವು ಸ್ಯಾರಿ ಮ್ಯಾಚಿಂಗ್ ಆ ರೀತಿ ಹೇಳಿದರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಸಂಜೆ ತುಂಬ ಮಳೆ ಬರ್ತಾಯಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಳೆ, ನೋಡ್ಬೋದು ನೀವು. ಅದರಲ್ಲೂ ಸಮ್ಮರ್ ಅಂತಂದರೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ನಿಮಗೆ ಗೊತ್ತು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂತ. ಸೊ ಹಾಗಾಗಿ ಈ ರೀತಿ ಮಳೆ ಬಂದಾಗ ತುಂಬ ಖುಷಿ ಆಗುತ್ತೆ. ನಾನಂತೂ ಅವತ್ತು ನೆನೆಯೋಕ್ಕಾಗಲಿಲ್ಲ. ಸೊ ಜಸ್ಟ್ ಆಟ ಆಡ್ತಾಯಿದ್ದೀನಿ. ಈ ಮಳೆ ಬಂದಾಗ ಒಂದು ಮಣ್ಣಿನ ಒಂದು ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಂತಲೇ ಮಳೆ ಬರಬೇಕು ಅಂತ ಕೇಳ್ಕೊತೀನಿ. ಸೊ ಅಷ್ಟು ಚೆನ್ನಾಗಿದೆ. ಇಂಥ ವಾತಾವರಣದಲ್ಲಿ ಓದೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸ್ವಲ್ಪ ಒಂದು 4-5 ಪೇಜ್ ಹೆಚ್ಚಿಗೆ ಓದಿರ್ತೀನಿ ಈ ರೀತಿ ವಾತಾವರಣದಲ್ಲಿ. ಈ ಸಮ್ಮರ್ ಅಂದರೆ ಕಡಿಮೆ ಓದೋದು. ಸೊ ಜೋರಾಗಿ ಮಳೆ ಬರ್ತಾಯಿದೆ.